ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ದಾವಣಗೆರೆಯಲ್ಲಿ ಮುನ್ನಡೆ. ಒಂದ್ ಕಡೆಗೆ ನೋಡಿ 4ನೇ ಸುತ್ತಿನಲ್ಲಿ ಬಿಜೆಪಿ ಮುನ್ನಡೆ ಇದೆ. ಆದ್ರೆ ಅದೇ ಉಲ್ಟಾ ಹೊಡೆದಿರುವಂತದ್ದು ಬಾಗಲಕೋಟೆನಲ್ಲಿ. ಅಲ್ಲೂ ಕೂಡ ಏನು ಅಂತಂದ್ರೆ ಈ ತುಂಬಾ ಏನು ಅಂದ್ರೆ ಈ ಬಿಜೆಪಿ ನಾಯಕರನ್ನ ಇನ್ಕ್ಲೂಡಿಂಗ್ ವಿಜಯೇಂದ್ರ ಅವ್ರನ್ನ ಹೆಚ್ಚು ಕರೆದಿಲ್ಲ, ವಿಜಯೇಂದ್ರ ಹೆಚ್ಚು ಹೋಗಿಲ್ಲ. ಅದನ್ನು ಕೂಡ ಗಮನದಲ್ಲಿಟ್ಕೊಂಡೆ ನಾವು ಮಾತಾಡಬೇಕು. ಯಾಕಂದ್ರೆ ಅಲ್ಲಿ ಹೆಚ್ಚು ಯತ್ನಾಳ್ ಅವರಿಗೆ ಹೆಚ್ಚಿನ ಅಲ್ಲಿ ಪ್ರಾಧಾನ್ಯತೆ ಸಿಕ್ತು, ಅಲ್ಲಿ ಬಹಳ ಅವ್ರು ಓಡಾಡ್ತಾ ಇದ್ರು. ಹಿಂಗಾಗಿ ಕಾಂಗ್ರೆಸ್ನವ್ರು ಹೇಳಿದ್ರಲ್ಲ ನಮ್ಮ ಗೆಲುವಿನಲ್ಲಿ ಯತ್ನಾಳ್ ಅವ್ರ ಪಾತ್ರ ಇದೆ ಅಂತ ಹೇಳ್ಬಿಟ್ರು ವೆಂಕಟೇಶ್ ಅವರು. ಬಿಡಿ ಹೇಳ್ತಿರಲ್ಲ ವಿಜೇಂದ್ರ ಅವರು ಹೋಗಿಲ್ಲ ಅಂದ್ರೆ ಅದು ನಮಗೆ ಲಾಭ ಅಲ್ವಾ? ಬೇರೆ ಬೇರೆ ಆಗಿದೆ. ಎಲ್ಲರೂ ಹೋಗಿದ್ರು ಆ ರೀತಿ ಇಲ್ಲ ಸರ್ ಕಂಪೇರ್ ಟು ದಾವಣಗೆರೆ ಪ್ರಾಮಾಣಿಕವಾಗಿ ಮಾತಾಡೋಣ ಸರ್. ಕಂಪೇರ್ ಟು ದಾವಣಗೆರೆ ಎಷ್ಟು ಸರಿ ಹೋದ್ರು ಸರ್ ಬಾಗಲಕೋಟೆಗೆ? ಎಷ್ಟು ವಿಜಯೇಂದ್ರ ಅವರು ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ರು ಸರ್? ನೋಡಿ, ವಿಜಯೇಂದ್ರ ಅವರು ಎರಡೂ ಚುನಾವಣೆಗಳನ್ನ ಸಮಚಿತ್ತದಿಂದ ತಗೊಂಡಿದ್ರು. ಒಂದು ಎರಡೂ ಕಡೆನೂ ಕೂಡ ಗಮನ ಕೊಟ್ಟು ಓಡಾಡಿದ್ದಾರೆ. ಆದ್ರೆ ಒಂದೇನು ಅಂತಂದ್ರೆ ಕೆಲವಾರು ಸಂದರ್ಭಗಳಲ್ಲಿ ಯಾರೋ ಬೇರೆಯವರು ಬಂದಿದ್ರು ಅಂದ್ರೆ ನಾವೇನು ಅವ್ರನ್ನ ಕರೆದಿರ್ಲಿಲ್ಲ, ಅವರಾಗವ್ರೆ ಆಮ್ದೇರೋನ್ ಬಂದಿದ್ರು, ಯತ್ನಾಳ್ರು ಬಂದು ನಾನು ಪ್ರಚಾರ ಮಾಡ್ತೀನಿ ಅಂತ ಸಮಚಿತ್ತದಿಂದ ಇವ್ರು ಹೋಗಿದ್ರು. ಆದ್ರೆ ಮತದಾರ ಅದನ್ನ ಸಮಚಿತ್ತವ ತಗೊಳ್ಳಿಲ್ಲ. ನಾವು ಕೆಲಸ ಏನ್ ಮಾಡುತ್ತೆ ಇದು ಬೈ ಎಲೆಕ್ಷನ್ ತಗೊಳ್ಳೇಬೇಕು. ಈ ರೀತಿ ಭಾರಿ ಮುನ್ನಡೆ ಕರೆಗೆ ಉಮೇಶ್ ಭೇಟಿ ಹೋಗ್ತಾ ಇದಾರೆ. ವಿಷಯ ಅಂತಂದ್ರೆ ಬಾಗಲಕೋಟೆಯಲ್ಲಿ ಈ ಸಲ ಸುಮಾರು 10,000 ನ್ಯೂ ವೋಟರ್ಸ್ ಇದ್ರು. ಅದು ಚರಂತಿ ಮಟ್ಟ ಅವರಿಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಭಾವಿಸಿದ್ರು. ಆಮೇಲೆ ಅವ್ರದ್ದೇನೋ ಈ ಮೆಡಿಕಲ್ ಕಾಲೇಜಸ್ ಮತ್ತೊಂದು ಅವರು ವಿದ್ಯಾ ಅಂದ್ರೆ ಶೈಕ್ಷಣಿಕವಾಗಿ ಅವರ ಸಾಧನೆ ಇದನ್ನೆಲ್ಲ ಜನ ಗಮನಿಸ್ತಾರೆ. ಮುಖ್ಯವಾಗಿ ಏನು ಅಂದ್ರೆ ಮೇಟಿ ಅವ್ರ ಮೇಲೆ ವಯಸ್ಸಾದಂತ ಸಂದರ್ಭದಲ್ಲಿ ಇಲ್ಲಿ ಸಲ ಆರೋಪಗಳು ಬಂತು. ಆರೋಪಗಳು ನಿಜವೂ ಇತ್ತು, ಪ್ರಶ್ನೆ ಬೇರೆ. ಇದೆಲ್ಲದ್ರ ಹೊರತಾಗಿ ಕೂಡ ಆ ಮನುಷ್ಯ ಒಳ್ಳೆಯವರು, ಅದರಲ್ಲಿ ಡೌಟ್ ಇಲ್ಲ. ಜೊತೆಗೆ ಅಂತಂದ್ರೆ ಈ ಮುಖ್ಯಮಂತ್ರಿಗಳ ಸಮುದಾಯಕ್ಕೆ ಸೇರಿದಂತ ಆಪ್ತರು, ಮುಖ್ಯಮಂತ್ರಿಗಳು ಹೆಚ್ಚೆಚ್ಚು ಓಡಾಡಿದ್ರು. ಇದು ಬನ್ನಿ ಆರ್ ಬಿ ತಿಮ್ಮಾಪುರ್ ಮಾತಾಡ್ಯಾರ. ಏನ್ ಸಚಿವರು ಬಾಗಲಕೋಟೆ ರೈತ ಪರವಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಕೈ ಇರ್ತದೆ. ಅಹಿಂದ ವರ್ಗವನ್ನ ಕ್ರೋಢೀಕರಿಸುವಂತ ಕೆಲಸ ಬಾಗಲಕೋಟೆಯಲ್ಲಿ ನಡೆದಿತ್ತು. ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಸಕ್ಸಸ್ ತಂದು ಕೊಡ್ತಾ ಅಂತ. ಅಹಿಂದ ಓಟುಗಳು ಕಾಂಗ್ರೆಸ್ ಪರವಾಗಿ ಅದಾವೆ, ಕ್ರೋಢೀಕರಿಸ್ತಕ್ಕಂಥ ಕೆಲಸವೂ ಆಗಿದೆ. ಅದ್ರ ಜೊತೆಗೆ ಎಲ್ಲ ಜನಾಂಗದವರು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ಎಚ್.ವೈ. ಮೇಟಿ ಅವರಿದ್ರು. ಅದನ್ನೇ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಉಮೇಶ್ ಮೇಟಿ ಅವರು ಇರೋದ್ರಿಂದ ಇದನ್ನ ಕ್ರೋಢೀಕರಿಸಲಿಕ್ಕೆ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಕೆಲಸಗಳು, ಬಾಗಲಕೋಟೆಗೆ ಏನೇ ಕೆಲಸಗಳನ್ನ ಮೇಟಿ ಅವರು ತಗೊಂಡು ಹೋದಾಗ ಎಸ್ ಅಂತಕ್ಕಂಥ ಭಾವನೆ ಇರೋದ್ರಿಂದ ನಾವು ಜಿಲ್ಲೆಯ ಎಲ್ಲ ನಾಯಕರು ಒಗ್ಗೂಡಿಸ್ಕೊಂಡು ಗೆಲುವು